Hi, hello. Welcome back to again your English class. Today in this class, we learn about future perfect continuous tense. Future perfect continuous tense. So, which helping verbs we use in this tense? Very simple. We use shall have been and will have been. So, what about main verb? Very simple. V1 plus ing. Now, previous tenses ಅಲ್ಲಿ ನೋಡ್ತಾ ಬಂದಿದ್ದೀವಿ. ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಏನ್ ಮಾಡ್ತೀವಿ ನಾವು V1 plus ing ನೇ ಬಳಸ್ತಾ ಬರ್ತೀವಿ. ಇಟ್ ಮೀನ್ಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. 6 ಕಂಟಿನ್ಯೂಸ್ ಟೆನ್ಸ್ ಬಂದಾಗ V1 plus ing, 3 ಪರ್ಫೆಕ್ಟ್ ಬಂದಾಗ ಏನ್ ಮಾಡ್ತಿದ್ದೀವಿ V3 ನಾವು ಬಳಸ್ತಾ ಇದ್ದೇವಲ್ಲ. ಸೊ ಹಾಗೇನಪ್ಪ ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಐತಿ, V1 plus ing ನಾವು ಬಳಸ್ತಾ ಬರೋಣ. ಓಕೆ, ಹಾಗಾದ್ರೆ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಹೇಗೆ ಮಾಡೋದು ಅಂತ ನೋಡ್ತಾ ಬರೋಣ. ನೋಡ್ರಿ, ಒಂದು ಸೆಂಟೆನ್ಸ್ ಇದೆ, ಐ ವಿಲ್ ಹ್ಯಾವ್ ಬಿನ್ ರೀಡಿಂಗ್ ದಿಸ್ ಬುಕ್ ಇನ್ ನೆಕ್ಸ್ಟ್ ಮಂತ್ ಅಂತಿದೆ. ಬೇಕಾದ್ರೆ ನೀವು ನೆಕ್ಸ್ಟ್ ಮಂತ್ ಅನ್ನು ಸ್ಕಿಪ್ ಮಾಡಬಹುದು. ಓಕೆನಾ, ನೆಕ್ಸ್ಟ್ ಮಂತ್ ನೀವು ಸ್ಕಿಪ್ ಮಾಡಬಹುದು. ನಾನು ಮೀನಿಂಗ್ ಸಲುವಾಗಿ ಅದನ್ನ ತಗೊಳ್ತಾ ಬಂದೀನಿ. ಏನಾಗುತ್ತೆ ಸರ್ ಕನ್ನಡ ಮೀನಿಂಗ್ ಅಪ್ಪ ಅಂತಂದ್ರೆ ನೋಡ್ರಿ, ಐ ವಿಲ್ ಹ್ಯಾವ್ ಬಿನ್ ರೀಡಿಂಗ್ ದಿಸ್ ಬುಕ್ ಇನ್ ನೆಕ್ಸ್ಟ್ ಮಂತ್ ಅಂದ್ರೆ ನಾನು ನೆಕ್ಸ್ಟ್ ಮಂತ್ ಅಲ್ಲಿ ಈ ಪುಸ್ತಕ ನಾನು ಓದುತ್ತಾ ಇರುತ್ತೇನೆ ಅಂತ ಮೀನಿಂಗ್ ಕೊಡ್ತೈತಿ. ಅಂದ್ರೆ ಫ್ಯೂಚರ್ಲಿ ಒಂದು ಕೆಲಸ ಸ್ಟಾರ್ಟ್ ಆಗಿ ಅದು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇದ್ರೆ ಅದಕ್ಕೆ ಅವಾಗ ಏನ್ ಮಾಡ್ತೇವೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಹೇಳ್ತಾ ಬರ್ತೀವಿ. ಓಕೆನಾ, ಜಸ್ಟ್ ಬೇಕಾದ್ರೆ ಇಷ್ಟೇ ಕಲಿರಿ, ವಿಲ್ ಹ್ಯಾವ್ ಬಿನ್ ಮತ್ತು ಶಾಲ್ ಹ್ಯಾವ್ ಬಿನ್ ಬಳಸ್ತೀವಿ. ಈ ವಿಲ್ ಬದಲಾಗಿ ನೀವು ಶಾಲ್ ಕೂಡ ಹಾಕೋಬಹುದು. ಸೊ ಶಾಲ್ಗೂ ಮತ್ತು ವಿಲ್ಗೆ ವ್ಯತ್ಯಾಸ ನಿಮಗೆ ನಾನು ಸಿಂಪಲ್ ಫ್ಯೂಚರ್ ಟೆನ್ಸ್ ಹೇಳ್ಕೊಟ್ಟಿನಿ. ಆ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಶಾಲ್ ಅಂಡ್ ವಿಲ್ ಅಂತ ಆಗುತ್ತೆ. ಓಕೆನಾ, ಸೊ ಇಟ್ ಇಸ್ ಆಲ್ ಅಬೌಟ್ ಪಾಸಿಟಿವ್ ಸೆಂಟೆನ್ಸ್ ಇನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್ ಅನ್ನು ಮಾಡೋದು ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ವೆರಿ ಸಿಂಪಲ್, ನಾವು ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಂದ್ರೆ ನಾಟ್ ಎನ್ನುವಂತ ಶಬ್ದದ ಅವಶ್ಯಕತೆ ನಮಗಿರುತ್ತೆ. ಸೊ ನಾ ಇಲ್ಲಿ ಏನಪ್ಪಾ ಅಂತಂದ್ರೆ ವಿಲ್ ನಾಟ್ ಬರ್ದಿಲ್ಲ, ನಾನೇನಪ್ಪ ಅಂದ್ರೆ ಅದ್ರ ಶಾರ್ಟ್ ಫಾರ್ಮ್ ತಗೊಂಡಿನಿ. ವಿಲ್ ನಾಟ್ ನಾನು ಬರ್ದಿಲ್ಲ, ಶಾರ್ಟ್ ಫಾರ್ಮ್ ಬರ್ದಿನಿ. ನಿಮ್ಗೆ ಹೇಗೆ ಕೊಟ್ಟಿದ್ದೆ ನಾನು ವಿಲ್ ನಾಟ್ ಮತ್ತು ಶಾಲ್ ನಾಟ್ ನ ಶಾರ್ಟ್ ಫಾರ್ಮ್ ಏನಾಗುತ್ತೆ ಅಂತೇಳಿ. ಶಾಲ್ ನಾಟ್ ಬರೆದ್ರೆ ಶಾಂಟ್ ಆಗುತ್ತೆ, ವಿಲ್ ನಾಟ್ ಬರೆದ್ರೆ ಓಂಟ್ ಆಗುತ್ತೆ. ನಾನಿಲ್ಲಿ ಓಂಟ್ ಅಂತ ತಗೊಂಡಿನಿ. ಬೇಕಾದ್ರೆ ನೀವು ಐ ವಿಲ್ ನಾಟ್ ಹ್ಯಾವ್ ಬಿನ್ ಅಂತ ನೀವು ಹೇಳ್ಬೋದು. ಐ ವಿಲ್ ನಾಟ್ ಹ್ಯಾವ್, ವಿ ವಿಲ್ ನಾಟ್ ಹ್ಯಾವ್, ಹಿಂಗೂ ನೀವು ಓದ್ಬೋದು. ಇದು ನಾನು ಶಾರ್ಟ್ ಫಾರ್ಮ್ ತಗೊಂಡು ಹೇಳ್ತಾ ಇದ್ದೇನೆ. ಓಕೆನಾ, ಐ ವಾಂಟ್ ಹ್ಯಾವ್ ಬಿನ್ ರೀಡಿಂಗ್ ದಿಸ್ ಬುಕ್ ಇನ್ ನೆಕ್ಸ್ಟ್ ಮಂತ್ ಅಂತ ಆಗುತ್ತೆ. ಓಕೆನಾ, ನೀವು ಓಂಟ್ ಬದಲಾಗಿ ಏನಾಗಬೇಕು ವಿಲ್ ನಾಟ್ ಅಂತ ಬರೆದ್ರೆ ಸಪ್ರೇಟ್ ಮಾಡಿ ಬರಿಬೇಕು. ನೀವು ಹೆಂಗಾಗುತ್ತೆ ಅಂದ್ರೆ ವಿಲ್ ಮತ್ತು ನಾಟ್ ಈ ರೀತಿ ಬರಿಬೇಕು. ಅದನ್ನ ಬಿಟ್ಟು ಏನ್ ಮಾಡ್ತೀರಿ, ವಿಲ್ ನಾಟ್ ಎರಡು ಒಟ್ಟಿಗೆ ಕೂಡಿ ಬರೀತೀರಿ, ಹಂಗ್ ಶಬ್ದ ಇಲ್ಲ. ನೀವು ಎರಡು ಕೂಡಿಸ್ಬೇಕಂದ್ರೆ ಓಂಟ್ ಆಗ್ಬೇಕದು. ಓಕೆನಾ, ಸಪ್ರೇಟ್ ಮಾಡಿ ಬರೆದ್ರೆ ವಿಲ್ ನಾಟ್ ಹ್ಯಾವ್ ಬಿನ್ ಅಂತ ಆಗುತ್ತೆ. ಓಕೆನಾ, ವಿಲ್ ನಾಟ್ ಹ್ಯಾವ್ ಬಿನ್ ಶಾರ್ಟ್ ಫಾರ್ಮ್ ವೋಂಟ್ ಹ್ಯಾವ್ ಬಿನ್ ಅಂತ ಆಗುತ್ತೆ. ಓಕೆನಾ, ಸೊ ಇದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಏನಪ್ಪಾ ಅಂತಂದ್ರೆ ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ವೆರಿ ಸಿಂಪಲ್, ನಿಮ್ಗೆ ಹೇಗೆ ಕೊಟ್ಟಿ ನಾನು ಇಲ್ಲಿ ನೀವು ನಾಟ್ ಹಾಕೊಳ್ಳೋದು ಕನ್ಫ್ಯೂಸ್ ಮಾಡ್ತೀರಿ. ಏನಾಗಬೇಕಂದ್ರೆ ವಿಲ್ ಆದ ನಂತರ ನಾಟ್ ಬರಬೇಕು. ವಿಲ್ ಆದ ನಂತರ ಈಗ ನೋಡಿ ಈ ಸೆಂಟೆನ್ಸ್ ಆಯ್ತು, ಇಲ್ಲಿ ಈ ರೀತಿ ಓದ್ಬೋದು ನಾವು. ನೋಡಿ, ಐ ವಿಲ್ ನಾಟ್ ಹ್ಯಾವ್ ಬಿನ್ ಏನ್ರಿ, ಐ ವಿಲ್ ನಾಟ್ ಹ್ಯಾವ್ ಬಿನ್, ಇಟ್ ಇಸ್ ರೈಟ್. ನೀವೇನ್ ಮಾಡ್ತೀರಿ, ಐ ವಿಲ್ ಹ್ಯಾವ್ ನಾಟ್ ಬಿನ್ ಅಂದ್ರೆ ರಾಂಗ್ ಅದು, ಅಥವಾ ಐ ವಿಲ್ ಹ್ಯಾವ್ ಬಿನ್ ನಾಟ್ ಅಂದ್ರೆ ಇಟ್ ಇಸ್ ಆಲ್ಸೋ ರಾಂಗ್. ಒಂದು ಹೆಲ್ಪಿಂಗ್ ವರ್ಬ್ ಆದ ನಂತರನೇ ನಾಟ್ ಹಾಕೋಬೇಕು. ಇಲ್ಲ ಸರ್ ನಮಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಶಾರ್ಟ್ ಫಾರ್ಮ್ ಬರ್ಬಿಡ್ರಿ, ಓಂಟ್ ಅಂತೇಳಿ, ಶಾಂಟ್ ಅಂತೇಳಿ. ಓಕೆನಾ, ಸೊ ಇಟ್ ಇಸ್ ಆಲ್ ಅಬೌಟ್ ನೆಗೆಟಿವ್ ಸೆಂಟೆನ್ಸ್ ಇನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಇವಾಗ ನಾವು ಏನಪ್ಪಾ ಅಂತಂದ್ರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನು ಹೇಗೆ ಮಾಡೋದು ನೋಡ್ತಾ ಹೋಗೋಣ. ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಇನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಸರ್ ಏನಾಗುತ್ತೆ, ವೆರಿ ಸಿಂಪಲ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್, ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ ಅಂಡ್ ಎಂಡ್ ವಿತ್ ಕ್ವಶನ್ ಮಾರ್ಕ್. ಇದು ನಿಮ್ಗ ನಾನು ಎಲ್ಲಾ ಟೆನ್ಸ್ ಅಲ್ಲಿ ಹೇಳ್ತಾ ಬಂದೀನಿ. ಓಕೆನಾ, ಹಾಗಾದ್ರೆ ಸೆಂಟೆನ್ಸ್ ನೋಡ್ತಾ ಹೋಗೋಣ. ಸರ್ ಇಲ್ಲಿ ವಿಲ್ ಹ್ಯಾವ್ ಬಿನ್ ಶಾಲ್ ಹ್ಯಾವ್ ಬಿನ್ ಬಳಸ್ತೇವಲ್ಲ ಸರ್, ಮತ್ತೆ ಹೆಂಗ್ ತಗೋಬೇಕು? ವೆರಿ ಸಿಂಪಲ್, ನೀವೇನಾದ್ರೂ ವಿಲ್ ಹ್ಯಾವ್ ಬೀನ್ ಅನ್ನ ಒಟ್ಟಿಗೆ ತಗೊಂಡು ಬರೆದ್ರೆ ಅದು ರಾಂಗ್ ಆಗುತ್ತೆ. ಏನಾಗುತ್ತೆ, ರಾಂಗ್ ಆಗುತ್ತೆ. ಏನಾಗಬೇಕು, ಫಸ್ಟ್ ಒಂದ್ ಹೆಲ್ಪಿಂಗ್ ವರ್ಬ್ ಫಸ್ಟ್ ತಗೋಬೇಕು. ನೀವು ಶಾಲ್ ಆರ್ ವಿಲ್ ಅನ್ನ ಬರೆದು ಆಮೇಲೆ ಸಬ್ಜೆಕ್ಟ್ ಆಗಿ ನೆಕ್ಸ್ಟ್ ನಾವು ನೆಗೆಟಿವ್ ಐತಿ ನಾಟ್ ಹಾಕೋತಾ ಇದ್ದೇವೆ ಅಂತ ರಿಮೈನಿಂಗ್ ಹ್ಯಾವ್ ಬಿನ್ ಅನ್ನ ನೆಕ್ಸ್ಟ್ ಬರಿಬೇಕಾಗುತ್ತೆ. ಇಲ್ಲ ಸರ್ ನಾವು ಶಾರ್ಟ್ ಫಾರ್ಮ್ ಬರಿತೇವೆ ಅಂದ್ರೆ ಏನಾಗುತ್ತೆ ನೋಡ್ರಿ, ವೋಂಟ್ ಐ ಹ್ಯಾವ್ ಬಿನ್ ಆಗುತ್ತೆ. ನೀವು ಸಪ್ರೇಟ್ ಮಾಡಿದ್ರೆ ನಾಟ್ ಏನಾಗ್ಬೇಕ್ರಿ, ಸಬ್ಜೆಕ್ಟ್ ಆದ ನಂತರ ನಾಟ್ ಆಗ್ಬೇಕು. ಈ ಎಲ್ಲಾ ಸಬ್ಜೆಕ್ಟ್ ಬಂದ ನಂತರನೇ ನಾಟ್ ಬರೀಬೇಕು. ಓಕೆನಾ, ಶಾರ್ಟ್ ಫಾರ್ಮ್ ಬರೆದ್ರೆ ವೋಂಟ್ ಐ ಹ್ಯಾವ್ ಬಿನ್ ಆಗುತ್ತೆ. ಓಕೆನಾ, ಯಾಕಂದ್ರೆ ನಾವು ನೆಗೆಟಿವ್ ಸೆಂಟೆನ್ಸ್ ಮಾಡ್ತಿದ್ದೀವಿ. ಸೊ ನೆಗೆಟಿವ್ ಮಾಡುವಾಗ ಏನಪ್ಪಾ ನಮಗ ನಾಟ್ ಅನ್ನುವಂಥ ಶಬ್ದ
ಬೇಕಾಗುತ್ತೆ. ಹಾಗಾದ್ರೆ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ನೋಡ್ತೋಗೋಣ. ಇನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನೋಡ್ರಿ, ವಿಲ್ ಐ ನಾಟ್ ಹ್ಯಾವ್ ಬಿನ್ ರೀಡಿಂಗ್ ದಿಸ್ ಬುಕ್ ಇನ್ ನೆಕ್ಸ್ಟ್ ಮಂತ್ ಕ್ವಶನ್ ಮಾರ್ಕ್. ಅಂದ್ರೆ ನಾನು ಮುಂದಿನ ತಿಂಗಳಲ್ಲಿ ಈ ಪುಸ್ತಕವನ್ನ ಓದುತ್ತಾ ಇರುವುದಿಲ್ಲವೇ ಅಂತ ಮೀನಿಂಗ್ ಕೊಡ್ತೈತಿ. ಓಕೆನಾ? ಅದೇ ರೀತಿ ನೋಡ್ರಿ, ವಿಲ್ ವಿ ನಾಟ್ ಹ್ಯಾವ್ ಬಿನ್, ವಿಲ್ ಯು ನಾಟ್ ಹ್ಯಾವ್ ಬಿನ್, ವಿಲ್ ಹಿ ನಾಟ್ ಹ್ಯಾವ್ ಬಿನ್, ವಿಲ್ ಸಿ ನಾಟ್ ಹ್ಯಾವ್ ಬಿನ್, ವಿಲ್ ಇಟ್ ನಾಟ್ ಹ್ಯಾವ್ ಬಿನ್, ವಿಲ್ ದೇ ನಾಟ್ ಹ್ಯಾವ್ ಬಿನ್ ರೀಡಿಂಗ್ ದಿಸ್ ಬುಕ್ ಇನ್ ನೆಕ್ಸ್ಟ್ ಮಂತ್ question mark, end with question mark. It is all about interrogative negative sentence in future perfect continuous tense ಆಗುತ್ತೆ. ಓಕೆನಾ? ಓಕೆ, ಸೊ ನಾವಿವಾಗ ಏನಪ್ಪ ಅಂದ್ರೆ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಇನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನೋಡ್ತಾ ಹೋಗೋಣ. ವೆರಿ ಸಿಂಪಲ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ ಅಂಡ್ ಎಂಡ್ ವಿತ್ ಕ್ವಶನ್ ಮಾರ್ಕ್ ಅಂತ ಆಗುತ್ತೆ. ಹಾಗೆ ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೋಡಿ ಏನಾಗುತ್ತೆ, will I not, sorry, will I have been. ಅದೇ ರೀತಿ ನೋಡ್ರಿ, ಶಾಲ್ ಐ ಹ್ಯಾವ್ ಬಿನ್ ಅಂತ ನೀವು ಹೇಳ್ಬೋದು. ಓಕೆನಾ? ಇಲ್ಲಿ ಸರ್ 3 ಹೆಲ್ಪಿಂಗ್ ವರ್ಬ್ಸ್ ಅದಾವಲ್ಲ, ನೀವು 3 ಒಟ್ಟಿಗೆ ತಗೋಬಾರ್ದು. ಒಂದನ್ನ ವಿಲ್ ಆರ್ ಶಾಲ್ ಅನ್ನ ತಗೊಂಡು ಆನಂತರ ಸಬ್ಜೆಕ್ಟ್ ಬರಬೇಕು. ಲಾಸ್ಟ್ ರಿಮೈನಿಂಗ್ ಏನಪ್ಪ ಅಂದ್ರೆ ಹ್ಯಾವ್ ಬಿನ್ ಅನ್ನ ತಗೋಬೇಕಾಗುತ್ತೆ. ಓಕೆನಾ? ಅಂಡ್ ಎಂಡ್ ವಿತ್ ಕ್ವಶನ್ ಮಾರ್ಕ್ ಇರಬೇಕು. ಯಾವುದು ಇಂಟ್ರಾಗೇಟಿವ್ ಸೆಂಟೆನ್ಸ್, ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ. ಓಕೆನಾ? ಹಾಗಾದ್ರೆ ಸೆಂಟೆನ್ಸ್ ನೋಡ್ತೋಗೋಣ. ವಿಲ್ ಐ ಹ್ಯಾವ್ ಬಿನ್ ರೀಡಿಂಗ್ ದಿಸ್ ಬುಕ್ ಇನ್ ನೆಕ್ಸ್ಟ್ ಮಂತ್. ನಾನು ಮುಂದಿನ ತಿಂಗಳಲ್ಲಿ ಈ ಪುಸ್ತಕವನ್ನ ಓದುತ್ತಾ ಇರುತ್ತೇನೆಯೇ ಅಂತ ಮೀನಿಂಗ್ ಕೊಡ್ತೈತೆ. ಓಕೆನಾ? ನೆಕ್ಸ್ಟ್ ಅದೇ ತಿಳೋಣ. ವಿಲ್ ವಿ, ವಿಲ್ ಯು, ವಿಲ್ ಹಿ, ವಿಲ್ ಸಿ, ವಿಲ್ ಇಟ್, ವಿಲ್ ದೇ ಹ್ಯಾವ್ ಬಿನ್ ರೀಡಿಂಗ್ ದಿಸ್ ಬುಕ್ ಇನ್ ನೆಕ್ಸ್ಟ್ ಮಂತ್ ಕ್ವಶನ್ ಮಾರ್ಕ್. ಇಟ್ ಈಸ್ ಆಲ್ ಅಬೌಟ್ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಇನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಐತಿ. ಬಹಳ ಸಿಂಪಲ್ ಐತಿ. ನೀವು ಎಲ್ಲಾ ಟೆನ್ಸ್ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಮಾಡೋದು ಕಲ್ತೀರಿ, ನೆಗೆಟಿವ್ ಸೆಂಟೆನ್ಸ್ ಮಾಡೋದು ಕಲ್ತೀರಿ. ಇಂಟ್ರಾಗೇಟಿವ್ ಪಾಸಿಟಿವ್ ಮಾಡೋದು ಹೇಳಿಕೊಟ್ಟಿನಿ, ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನು ಹೇಳೋದು ನಾನು ಮಾಡೋದನ್ನ ಹೇಳಿಕೊಟ್ಟಿನಿ. ಓಕೆನಾ? ಇದೆಲ್ಲ ತುಂಬಾ ಈಸಿ ಐತಿ, ಏನ್ ದೊಡ್ಡದಲ್ಲ. ಜಸ್ಟ್ ವಿ ಓನ್ಲಿ ಫೋಕಸ್ ಆನ್ ದಿ ಹೆಲ್ಪಿಂಗ್ ವರ್ಬ್ಸ್ ಅಂಡ್ ಮೇನ್ ವರ್ಬ್ಸ್. ಆ ಟೆನ್ಸ್ ಅಲ್ಲಿ ಬರುವಂತ ಹೆಲ್ಪಿಂಗ್ ವರ್ಬ್ಸ್ ಮತ್ತು ಮೇನ್ ವರ್ಬ್ಸ್ ಅನ್ನ ಯಾವ್ದು ಬಳಸಬೇಕಂತ ನೀವು ಅಷ್ಟು ಗೊತ್ತಿದ್ರೆ ಸಾಕು. ಆ ಟೆನ್ಸ್ ಅಲ್ಲಿ ನೀವು ಪಾಸಿಟಿವ್ ಸೆಂಟೆನ್ಸ್ ಮಾಡ್ತೀರಿ, ನೆಗೆಟಿವ್ ಸೆಂಟೆನ್ಸ್ ಮಾಡ್ತೀರಿ, ಇಂಟ್ರಾಗೇಟಿವ್ ಪಾಸಿಟಿವ್ ಮಾಡ್ತೀರಿ, ಇಂಟ್ರಾಗೇಟಿವ್ ನೆಗೆಟಿವ್ ಅನ್ನ ಮಾಡ್ತಾ ಬರ್ತೀವಿ. ಓಕೆನಾ? ಸೊ ಇಟ್ ಇಸ್ ಆಲ್ ಅಬೌಟ್ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಇನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ.